ಮಾಡ್ತಿದ್ಯಾ ಸುಬ್ಬು? ಅವರು ಹುಬ್ಳಿ ಕಡೆಯವರಲ್ವಾ, ನಿಮ್ಮನ್ನು ನೋಡಿದ ತಕ್ಷಣ ಕೂಸೆ ಅಂತ ಹೇಳಿದ್ರು. ನೀವು ಅವ್ರ ಕೂಸಾದ್ರೆ ಅವರು ನಿಮಗೆ ತಾಯಿ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ ಅಷ್ಟೇ. ಓ ಹಾಗಾ, ಅದು ಸರಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ನಿಮ್ಮೂರು ಹುಬ್ಳಿನೇನಾ? ಮೇಲ್ಗಡೆ ಇರೋ ರೂಮು ಚಿಕ್ಕದು, ನಿಮ್ಗೆ ಅಡ್ಜಸ್ಟ್ ಆಗುತ್ತಾ? ಸದ್ಯಕ್ಕ ನಾ ಒಬ್ಳೇ ಇದ್ದೀನ್ರಿ. ನನ್ನ ಗಂಡ, ನನ್ನ ಮಗಳು, ನನ್ನ ಅಳಿಯ ಇನ್ನೊಂದ್ ಕಡೆ ಅದಾರ್ರಿ. ಇನ್ ಸ್ವಲ್ಪ ದಿನ ಆದ್ಮೇಲೆ ಎಲ್ರೂ ಒಟ್ಟಿಗೆ ಇರ್ಬೇಕು ಅನ್ಕೊಂಡಿದೀವಿ. ಹೌದಾ, ಒಳ್ಳೇದಾಗ್ಲಿ. ಆದಷ್ಟು ಬೇಗ ನೀವು ನಿಮ್ಮ ಮನೆಯವರು ಎಲ್ರೂ ಒಟ್ಟಿಗೆ ಇರೋ ತರ ಆಗ್ಲಿ. ಅಯ್ಯೋ, ಕಾಫಿ ತಗೊಂಡ್ಬರ್ತೀನಿ ರೀ. ಬೇಡ ಕುಸೆ, ಬೇಡ. ನಿನ್ನ ಮಾತು ಕೇಳಿದ ಮೇಲೆ ಹಾಲು ಕುಡ್ದಷ್ಟು ಸಂತೋಷ ಆತ್ ನೋಡು. ಇನ್ಮೇಲೆ ಇಲ್ಲಿಗೆ ಬರುದು ಹೋಗುದು ಇದ್ದದ್ದ. ಹೊಸದಾಗಿ ಮನೆಗೆ ಬಂದೇನಿ, ಹಾಲು ಉಕ್ಕಿಸ್ಬೇಕು. ಒಂದ್ ಲೋಟ ಹಾಲು ಸಿಕ್ಕದೇನ್ರಿ? ಹಾ, ಹಾಲು ತಗೊಂಡ್ಬರ್ತೀನಿ. ಅರೆ ಆಂಟಿ, ಹಾಲ್ ಬೇಕು ಅಂತ ನಮ್ಮ ಮನೆಗ್ ತಾನೇ ಬರ್ಬೇಕು, ಇಲ್ಲಿ ಯಾಕೆ ಬರಕ್ ಹೋದ್ರಿ? ಪರವಾಗಿಲ್ಲ ಬಿಡು ಶ್ರೀವಲ್ಲಿ, ಅಮ್ಮ ಈಗ ನಮ್ಮನೆಯವರೇ ಆಗ್ಬಿಟ್ಟಿದ್ದಾರೆ. ಆ ಸಲ್ಗೆಲ್ ಕೇಳಿರ್ಬೋದು, ನಮಗೂ ಖುಷಿನೇ. ಶ್ರಾವಣಿ ಅಮ್ಮ ಅಂತಿದ್ಯಾ, ನಿನಗೆಲ್ಲ ವಿಷಯನೂ ಗೊತ್ತಾಗೋಯ್ತಾ? ಮತ್ತೆ ಸುಬ್ಬು ನನ್ನ ಹತ್ರ ಬೇರೆ ಏನೋ ಕತೆ ಕಟ್ಟಿದ್ದ. ಏನ್ ಶ್ರೀವಲಿ, ನಾನ್ ನಿನಗೇನ್ ಹೇಳ್ದೆ, ನೀನೇನ್ ಹೇಳ್ತಾ ಇದ್ಯಾ? ಮೇಡಮು ಅವ್ರನ್ನ ತಾಯಿ ಸ್ಥಾನದಲ್ಲಿ ಇಟ್ಟಿದ್ದಾರೆ, ಅದಕ್ಕೆ ಅಮ್ಮ ಅಂತ ಹೇಳ್ತಾ ಇದಾರೆ. ಸುಮ್ಮನೆ ಏನೇನೋ ಮಾತಾಡಬೇಡ. ಮೇಡಮ್, ನೀವು ಇವ್ರ ಮಾತುಗೆಲ್ಲ ತಲೆ ಕೆಡಿಸ್ಕೊಬಿಡಿ. ಶ್ರೀವಲಿ ಬಗ್ಗೆ ನಿಮ್ಗೆ ಗೊತ್ತಲ್ಲ.